ಲೋಕಸಭೆಯ ಚುನಾವಣೆ ಹೊತ್ತಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗುವಂತೆ ಕಾಣ್ತಾ ಇದೆ. ಕಾರಣ ಇಷ್ಟೇ, ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗಿದ್ದಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ನಡೆದಂಥ ಗಲಾಟೆಯ ಪ್ರಕರಣಕ್ಕೆ ಬಿಜೆಪಿ ರಾಜಕೀಯ ಸ್ವರೂಪವನ್ನ ಕೊಟ್ಟಿದೆ. ಸಹಜವಾಗಿ ತಗೊಳ್ಳುತ್ತೆ ಅದು. ಕಾಂಗ್ರೆಸ್ ವಿರುದ್ಧ ಈಗ ಮುಗಿಬಿದ್ದಿದೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ದ್ವೇಷದ ಮಾರುಕಟ್ಟೆ ಉದ್ಘಾಟನೆ ಮಾಡಿ ಹೋಗಿದ್ದ ರಾಹುಲ್ ಗಾಂಧಿ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಂತೆ ಹಿಂದೂ ಯುವಕರ ಮೇಲೆ ಹಲ್ಲೆ ಆಗಿದೆ. ಈಗ ರಾಮನವಮಿ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದವರ ಮೇಲೆ ಬೆಟ್ಟಳ್ಳಿ ಮಸೀದಿ ಬಳಿ ಮತಾಂಧ ಪುಂಡರು ಅವಾಚ್ಯ ಪದಗಳಿಂದ ನಿಂದಿಸಿ ಓಡಿ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಮತಾಂಧ ಶಕ್ತಿಗಳ ಕೈಗೆ ಕೊಟ್ಟು ಸುಳ್ಳು ಸುದ್ದಿ ಹಬ್ಬಿಸೋದ್ರಲ್ಲಿ ನಿರತವಾಗಿದೆ ಅಂತ ಇದು ಬಿಜೆಪಿಯ ಟ್ವೀಟ್ ಮೂಲಕ ಆರೋಪ ಮಾಡಿರೋದು. ನಿನ್ನೆ ರಾತ್ರಿಯೇ ಶೋಭಾ ಕರಂದ್ಲಾಜೆ ಅವರು ಗಾಯಾಳುಗಳ ಕುಶಲವನ್ನ ವಿಚಾರಿಸಿ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ರು. ಇವತ್ತು ಬೆಳಗ್ಗೆ ವಿದ್ಯಾರಣ್ಯಪುರ ಠಾಣೆಗೆ ಬಿಜೆಪಿಗರು ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಅಶ್ವಥ್ ನಾರಾಯಣ್ ಸೇರಿ ಅನೇಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಈ ಮಧ್ಯೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನಿಬ್ಬರು ಅಪ್ರಾಪ್ತರಿದ್ದಾರೆ. ನಾನು ಹಿಂದೂ ಏನೀಗ ಅಂತ ಹಿಂದೂ ಕಾರ್ಯಕರ್ತರು ಈಗ ದೊಡ್ಡ ಅಭಿಯಾನವನ್ನ ಆರಂಭಿಸಿದ್ದಾರೆ. ಹಿಂದೂಸ್ತಾನದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಅಂತ ಡೌಟ್ ಶುರು ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ನೀವೇನ್ ಕ್ರಮ ತೆಗೆದುಕೊಂಡಿದ್ದೀರಾ? ಗುಂಡಾ ಹಾಕಿದ್ದೀರಾ? ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಬಿರಿಯಾನಿ ಕೊಡ್ತೀರಾ? ಕಳಿಸ್ತೀರಾ? ಅಷ್ಟೇ. ಈ ಮೂಲಭೂತವಾದಿಗಳ ದುಷ್ಕೃತ್ಯವನ್ನ ಪರೋಕ್ಷವಾಗಿ ವೋಟ್ಗೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಕಾಪಾಡುವಂತ ಪ್ರವೃತ್ತಿ ಈ ರಾಜ್ಯಕ್ಕೆ ಅಪಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂದೊಡ್ಡುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ವಿದ್ಯಾರಣ್ಯಪುರ MS ಪಾಳ್ಯ ಹತ್ರ ನಡೆದಿರುವಂತಹ ಘಟನೆ ನಿಜಕ್ಕೂ ಇವತ್ತು ಎಲ್ಲಿದ್ದೀವಿ ಅನ್ನೋದು ಆಶ್ಚರ್ಯ ಆಗುತ್ತೆ. ನಾವೇನಾರ ಎಲ್ಲರೂ ಅಫ್ಘಾನಿಸ್ತಾನದಲ್ಲೋ ತಾಲಿಬಾನ್ ಸರ್ಕಾರದಲ್ಲೆಲ್ಲೋ ಇದೀವಿ ಅನ್ನೋಂಥ ರೀತಿಯಲ್ಲಿ ವ್ಯವಸ್ಥೆ ಕಾಣುವಂಥದ್ದಾಗಿದೆ. ಅಲ್ಲಾ ಬಿಟ್ರೆ ಬೇರೆ ಏನು ಕೂಗಂಗಿಲ್ಲ ಅಂತ ಹೇಳುವಂತ ಈ ದಿಟ್ಟತನ, ಇನ್ನೊಬ್ಬರು ಧರ್ಮ ಪಾಲನೆಯನ್ನ ಸಹಿಸ್ಕೊಳಕ್ಕಾಗಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಮನಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರದ ನೇರವಾಗಿ ಉತ್ತೇಜನವನ್ನ ಕೊಡ್ತಿದ್ದಾರೆ. ಇಮಿಡಿಯೇಟ್ ಆಗಿ ಇಂಥ ಸರ್ಕಾರಗಳು ವಜಾ ಆಗ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ಈ ಸರ್ಕಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ, ಇದು ಈ ಸರ್ಕಾರದ ನೀತಿಯಾಗಿದೆ. ವಯನಾಡದಲ್ಲಿ ಆಗಿರೋದು ಇದು. ಮುಸ್ಲಿಂ ಲೀಗದ ಧ್ವಜ ತಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕೆ ಬರೋದಿಲ್ಲ ಹೇಳ್ರಿ? ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಓಟಿಗಾಗಿ ಯಾವ ಮಟ್ಟದ ಅಪೀಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅಂತ ಅನ್ನೋದು ಇದು ಯಾವ ದೇಶದಾಗಿದ್ದೀವಿ ನಾವು? ಎಲ್ಲ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ. ಹೀಗೆ ಶಾಂತಿ ಕದಲಕ್ಕೆ ಅಥವಾ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ. ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮಾತಾಡಿ, ರಜಾ ಇಲ್ಲ ಸರ್ ಅವರಿಗೆ. ಯಾವ ಹಬ್ಬ ಬಂದ್ರು ಬಂದೋಬಸ್ತ್. ಯಾರೋ ಒಬ್ರು 4 ಜನ ಬಂದು ನಮ್ಮ ಧರ್ಮ ಶ್ರೇಷ್ಠ, ನಾವು ಶ್ರೇಷ್ಠ ಅನ್ಕೊಂಡಷ್ಟರಲ್ಲಿ ಇವೆಲ್ಲ ಮುಂಚೆ ಹೇಗೆ ಆಚರಣೆ ಆಗ್ತಾ ಇತ್ತು? ಬಂದೋಬಸ್ತ್ನಲ್ಲಿ ಆಚರಣೆ ಆಗ್ತಾ ಇತ್ತಾ? ಹಬ್ಬಗಳು ನಾವು 144 ಸೆಕ್ಷನ್ ಅಂಡರ್ ಸೆಲೆಬ್ರೇಟ್ ಮಾಡಬೇಕಾಗುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ. ಮುಂಚೆ ಹಿಂಗೆ ಹನುಮಾನ್ ಚಾಲೀಸ ಹಾಕೊಂಡ್ರೆ ಅಟ್ಯಾಕ್ ಮಾಡ್ತಾರೆ, ಈ ಕಡೆ ಜೈ ಶ್ರೀರಾಮ್ ಅಂದ್ರೆ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ನಾವು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ರಕ್ಷಣೆಯನ್ನ ಪಡ್ಕೊಳ್ಬೇಕಾ? ನಾಳೆ ದಿನ ಎಲ್ಲಿ ಏನು ಹಾಕಿದ್ರೆ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಅನ್ನೋ ಭಾವನೆ ಮೂಡ್ತಾ ಇದೆ. ಯಾಕೆ ಈ ಪರಿಸ್ಥಿತಿ ಬರುತ್ತೆ? ಈ ಒಂದು ಓಲೈಕೆಯ ವಿಚಾರದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ ಮೇಲೆ ಬಿಜೆಪಿ ಇಷ್ಟೊಂದು ಮುಗಿ ಬೀಳಕ್ ಕಾರಣ ಏನು? ಸಮಟೈಮ್ಸ್ ಕಾಂಗ್ರೆಸ್ ಮಾಡ್ತಾ ಇದ್ದಂತ ಕೆಲವು ಸಂದರ್ಭಗಳಲ್ಲಿ ತೆಗೆದುಕೊಳ್ತಾ ಇದ್ದಂತ ನಿರ್ಧಾರಗಳು, ಸ್ಟ್ಯಾಂಡ್ಗಳು, ಆ ಹೇಳಿಕೆಗಳು ಕಾಂಗ್ರೆಸ್ಗೆ ಕೆಲವು ಸಂದರ್ಭದಲ್ಲಿ ಮುಳುವಾಗುತ್ತೆ. ಏನೇ ಆದ್ರೂ ಕೂಡ ಅದು ಕಾಂಗ್ರೆಸ್ಗೆ ಲಿಂಕ್ ಆಗ್ಬಿಡುತ್ತೆ. ಈ ಕಾಂಗ್ರೆಸ್ಗೂ ಇದಕ್ಕೂ ಏನ್ ಸಂಬಂಧ? ಅವ್ರು ಯಾರೋ 3 ಜನ ಹೋಗ್ತಾ ಇದ್ರು, ಇವ್ರು ಯಾರೋ 4 ಜನ ಬಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಹೋಗಿದ್ರು. ಕಾಂಗ್ರೆಸ್ಗೆ ಏನ್ ಸಂಬಂಧ? ಬಟ್ ಕಾಂಗ್ರೆಸ್ ಈ ಆರೋಪವನ್ನು ಯಾಕೆ ಹೊತ್ಕೊಳ್ಬೇಕು ಅನ್ನೋದಾದ್ರೆ, ಹಲವು ಕಡೆಗಳಲ್ಲಿ ಓಲೈಕೆಯನ್ನ ಮಾಡಿರುವಂತ ವಿಚಾರ. ಫಾರ್ ಎಕ್ಸಾಂಪಲ್, ಈಗ ಪಾಕಿಸ್ತಾನದ ವಿಚಾರದಲ್ಲಿ ಘೋಷಣೆಯನ್ನ ಕೂಗಿದಂತ ಸಂದರ್ಭದಲ್ಲಿ ಹಲವು ಹೇಳಿಕೆಗಳು ಬಂದ್ವು. ಅವಾಗ ಏನ್ ಸ್ಟ್ಯಾಂಡ್ ಇತ್ತು? ಹನುಮಾನ್ ಚಾಲೀಸಾ ವಿಚಾರದಲ್ಲಿ ತೆಗೆದುಕೊಂಡಂತಹ ಸ್ಟ್ಯಾಂಡ್ ಏನಿತ್ತು? ಹಿಜಾಬ್ ವಿಚಾರದಲ್ಲಿ ತೆಗೆದುಕೊಂಡಂತಹ ಸ್ಟ್ಯಾಂಡ್ ಏನಿತ್ತು? ನೀವು ಕೇವಲ ಮುಸ್ಲಿಂ ಕಡೆಗೆ ಓಲೈಕೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳು ಬಿಂಬಿಸೋಕ್ ಶುರುವಾಯಿತು. ಸೊ ಅದು ಸಹಜವಾಗಿ ಎದುರಾಳಿಗಳಾಗಿರುವಂತ ಬಿಜೆಪಿ, ನಾವು ಹಿಂದೂಗಳ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಳ್ಳುವಂತ ಬಿಜೆಪಿ ಅವರು ಸಹಜವಾಗಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಓಕೆ, ಹಾಗಿದ್ದಾಗ ಈ ರೀತಿಯಾಗಿ ಅಪ್ರಾಪ್ತರು 18 ವರ್ಷ ದಾಟಿಲ್ಲ, ಅವರು ದೊಣ್ಣೆ ಹಿಡ್ಕೊಂಡು ಬಂದು ಗಲಾಟೆ ಮಾಡಕ್ ಬರ್ತಾರೆ. ನೀನು ಜೈ ಶ್ರೀರಾಮ್ ಕೂಗೋ ಹಾಗಿಲ್ಲ, ನೀನು ಅಲ್ಲಾಹ್ ಅಕ್ಬರ್ ಅಂತಾನೆ ಕೂಗಬೇಕು ಅನ್ನೋ ಮನಸ್ಥಿತಿಗೆ ಬಂದಿದೆ ಅಂತಂದ್ರೆ ಒಬ್ಬರಾದ್ರೂ ಇದನ್ನ ಕಂಡೆಮ್ ಮಾಡ್ತೀರಾ? ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ನಾವು ಹಾಗೆ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಜಾತ್ಯಾತೀತರು ಅಂದ್ರೇನು?
ಹಲವು ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಜಾತ್ಯತೀತತೆ ಬಗ್ಗೆ ಹೇಳ್ತಾರೆ, ಸಂವಿಧಾನದ ವಿಚಾರದಲ್ಲಿ ಹೇಳ್ತಾರೆ. ಹಾಗಿದ್ದಾಗ ಸಂವಿಧಾನದಲ್ಲಿ ಬೇರೆಯವರಿಗೆ ಅವಕಾಶಗಳಿಲ್ವಾ? ಜೈ ಶ್ರೀರಾಮ್ ಅಂತ ಕೂಗೋದು ತಪ್ಪ ಈ ದೇಶದಲ್ಲಿ? ಕೂಗಿದ ತಕ್ಷಣ ನೀನು ಕೂಗಬಾರದು ಅನ್ನುವಂತ ಹೇಳಕ್ ಅವ್ರು ಯಾರು ಅಂತ? ಅಲ್ಲ, ಈ ತರದ ಫ್ರೀಡಮ್ ಅವ್ರಿಗೆ ಹೇಗ್ ಸಿಗುತ್ತೆ? ಈ ಮಾನಸಿಕತೆ ಅವ್ರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು 144 ಸೆಕ್ಷನ್ ಹಾಕೊಂಡು ಹಬ್ಬ ಮಾಡು. ಯಾರು ತಂದಿಟ್ರಿ? ಪರಿಸ್ಥಿತಿ ಕಾರಣ ಯಾರು ತಂದಿಟ್ರಿ 144 ಸೆಕ್ಷನ್ ಹಾಕಿ ಹಬ್ಬ ಆಚರಣೆ ಮಾಡುವಂತ ರೀತಿಗೆ? ನೀವೇ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಲ್ಲ, ಇನ್ನುಳಿದಂತ ನಾಯಕರುಗಳು ಏನೇನು ಇದೀರಾ ನೀವು, ರಾಜಕೀಯ ಪಕ್ಷಗಳು, ನಿಮ್ಮಿಂದಾದಂಥ ಪರಿಸ್ಥಿತಿಗಳಿದ್ದು. ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅದು ತಪ್ಪು ಅಂತ ಹೇಳುವಂತ ಗಟ್ಟಿತನವನ್ನ ಎಲ್ಲಾ ಪಕ್ಷದವರು ತೆಗೆದುಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿಗಳು ಬರ್ತಿರ್ಲಿಲ್ಲ. ಮುಲಾಜಿಲ್ದೆ ಅಂತವ್ರ ವಿರುದ್ಧ ಕ್ರಮನೂ ಆಗಲ್ಲ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್, ಈಗ DJ ಹಳ್ಳಿ KG ಹಳ್ಳಿ ಗಲಾಟೆ ಆದಂತ ಸಂದರ್ಭದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಯಾರು ಹೇಳಿಲ್ಲ. ಅದಕ್ಕೆ ಲೆಟರ್ ಅನ್ನ ಬರೀತಾರೆ, ಅವರು ಯಾರಾದ್ರೂ ಅಮಾಯಕರಿದ್ರೆ ಅವ್ರನ್ನ ಕೇಸ್ ವಾಪಸ್ ತಗೊಳ್ಕೊಳ್ಳಿ ಅಂತ ಹೇಳಿ. ಒಬ್ರು ಹೋಗ್ತಾರೆ, ಅವರಿಗೆ ಬೇಲನ್ನ ಕೊಡಿಸ್ಕೊಂಡು ಆಚೆ ಕರ್ಕೊಂಡು ಬರುವಂತ ಕೆಲಸ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಗಾಡಿಗಳಿಗೆ ಬೆಂಕಿ ಹಚ್ತಾರೆ, ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಕುಣಿತಾರೆ, ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತಾರೆ. ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಟ್ಲೀಸ್ಟ್ ಆಯ್ತು. ಇವತ್ತಿನ ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನುಳಿದಂತ ಎಲ್ಲಾ ಸಂದರ್ಭದಲ್ಲೂ ಕೂಡ ಒಂದು ಸಮುದಾಯ, ಮುಸ್ಲಿಂ ಸಮುದಾಯದಲ್ಲಿರುವಂತಹ ಧಾರ್ಮಿಕ ಮುಖಂಡರು ಯಾರಿದ್ದೀರಾ, ನಿಮ್ಮ ಸಮುದಾಯದಲ್ಲಿರುವಂಥ ನೀವು ನಂಬುವಂಥ ಮೊಹಮ್ಮದ್ ಪೈಗಂಬರ್ ವಿಚಾರದಲ್ಲಿ ಯಾರಾದರೂ ಮಾತನಾಡಿದಾಗ ಇಡೀ ದೇಶವೇ ಬಂದು ನಿಂತ್ಕೊಂಡು ಅವನು ಹೇಳ್ತಾ ಇರೋದು ತಪ್ಪು, ಅವನನ್ನ ಗಲ್ಲಿಗೆ ಹಾಕಬೇಕು, ಸರ್ ತನ್ಸೆ ಜುದಾ ಅಂತ ಹೇಳ್ತೀರಿ ಅಲ್ವಾ? ಯಾಕಂದ್ರೆ ನಿಮ್ಮ ದೇವರಿಗೆ ಅದು ಅಪನಂಬಿಕೆಯಾಗಿದೆ ಅನ್ನುವಂಥ ಭಾವನೆಗಳಿಂದಾಗಿ. ಇನ್ನೊಬ್ಬರ ದೇವರುಗಳ ನಂಬಿಕೆಗೆ, ಭಾವನೆಗಳಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಈ ತಪ್ಪನ್ನ ಮಾಡಿದ್ದಾರೆ, ನೀವು ಮಾಡಿರೋ ತಪ್ಪು ಅಂತ ಹೇಳುವಂಥ ಒಬ್ಬರಾದರೂ ಧಾರ್ಮಿಕ ಮುಖಂಡರು ಇದೀರೋ? ಈ ಮಾನಸಿಕತೆ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲೇ ಈ ಧರ್ಮಗಳ ನಡುವೆ ಈ ರೀತಿಯಾಗಿ ಆಗ್ತಾ ಇರೋದು. ನಾವು ಮಾಡಿದ ಸರಿ ಅನ್ನೋ ಮನಸ್ಥಿತಿಗೆ 16, 17, 18 ವರ್ಷ 20 ವರ್ಷದ ಯುವಕರೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಹಲವು ಕಡೆಗಳಲ್ಲಿ ಮಚ್ಚ ಹಿಡ್ಕೊಂಡು ಹೋಗೋದು, ಚಾಕು ಹಿಡ್ಕೊಂಡು ಹೋಗೋದು, ಈ ರೀತಿ ದೊಣ್ಣೆ ಹಿಡ್ಕೊಂಡು ಗಲಾಟೆಯನ್ನ ಮಾಡೋದು, ನಾನೇ ಶ್ರೇಷ್ಠ ಅನ್ಕೊಂಡು ಓಡಾಡೋದು. ಏನಾಯ್ತು ಇವಾಗ? ಅವ್ರು ಜೈಲಿಗೆ ಹೋದ್ರು, ಇವ್ರು ನಿಂತ್ಕೊಂಡೇ ಗಲಾಟೆ ಮಾಡಿದ್ರು. ಆಗಿದ್ದು ಯಾರಿಗೆ? ಅಲ್ಲಾಗೂ ಏನೂ ಆಗಲಿಲ್ಲ, ರಾಮನಿಗೂ ಏನೂ ಆಗಲಿಲ್ಲ. ಅದನ್ನ ನಂಬುವಂಥವ್ರು ನೀವು ಮಾತ್ರ ಕಿತ್ತಾಡ್ಕೊಳ್ತಾ ಇದ್ದೀರಾ. ಯಾಕೆ ಆಗಬೇಕಿದು? ನಿಮ್ಮ ಧರ್ಮಗಳಲ್ಲಿರುವಂತಹ ಮುಖಂಡರುಗಳು ನಿಮ್ಮನ್ನ ಸರಿಯಾದಂಥ ದಾರಿಯಲ್ಲಿ ನಡೆಸುವಂತ ಪರಿಸ್ಥಿತಿಗೆ ತಂದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಯುವರ್ ರೆಸ್ಪಾನ್ಸ್, ಅವರೇ ಜವಾಬ್ದಾರಿ ಆಗ್ತಾರೆ ಇದಕ್ಕೆ. ರಾಜಕೀಯ ಪಕ್ಷಗಳು ನಿಮ್ಮ ಲಾಭವನ್ನ ಬೇಯಿಸ್ಕೊಳ್ಳೋಸ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಆಯಾ ಸಮುದಾಯದಲ್ಲಿರುವಂತಹ ಧಾರ್ಮಿಕ ಮುಖಂಡರುಗಳು, ನೀವು ನಿಮ್ಮ ಸಮುದಾಯದಲ್ಲಿರುವಂತಹ ಯುವಕರು ಯಾವ ದಿಕ್ಕಿನತ್ತ ಸಾಗಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನಿಮ್ಮ ಯುವಕರು ಎಲ್ಲಿ ಹಳಿ ತಪ್ತಾ ಇದ್ದಾರೆ ಅದನ್ನು ತಿದ್ದಿ ನಡೆಸುವಂತ ಕೆಲಸ ಮಾಡಬೇಕು. ಈ ರೀತಿ ಮಾಡ್ಕೊಂಡು ಬಿಟ್ಟು ಈ ದೇಶದಲ್ಲಿ ನಮ್ಮನ್ನ ಅವಕಾಶ ಕೊಡ್ತಾ ಇಲ್ಲ, ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ನಮಗೆ ಉಳ್ಕೊಳ್ಳೋಕೆ ಅವಕಾಶ ಇಲ್ಲ. ಇಲ್ಲಿ ಯಾರಿಗೆ ಸಮಸ್ಯೆ ಆಗಿತ್ತೀಗ? ಯಾರಿಗೆ ಸಮಸ್ಯೆ ಆಯ್ತೀಗ? ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ್ರು ಅಂತ ಹೇಳಿದ ತಕ್ಷಣ ಏನನ್ಸುತ್ತೆ? ಈಗ ಏನನ್ಸುತ್ತೆ? ಸಹಜವಾಗಿ ಸಮಾಜದಲ್ಲಿ ಆ ಸಮುದಾಯದಲ್ಲಿರುವಂತಹ ಮುಖಂಡರುಗಳು ಹೇಗೆ ಯೋಚನೆ ಮಾಡಬೇಕೀಗ? ಕಮಾನ್, ಯಾರಾದ್ರೂ ಒಬ್ರು ಬಂದು ಮಾತನಾಡ್ಬೇಕಲ್ಲ ಈ ವಿಚಾರದಲ್ಲಿ. ಏನಿತ್ತು, ಅವ್ನ ಪಾಡಿಗೆ ಅವ್ನು ಇಟ್ಕೊಂಡು ಹೋಗ್ತಿದ್ದಪ್ಪ ಕಾರಲ್ಲಿ, ಒಂದು ಧ್ವಜ ಹಾಕೊಂಡಿದ್ದ, ಅವ್ನು ಜೈ ಶ್ರೀರಾಮ್ ಅಂತಾನೆ ಕೂಗಿದ ಅಂತ ಹೇಳಿ. ಏನ್ ತಪ್ಪು? ಯಾಕೆ ಕೂಗಬಾರ್ದು? ಈ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಆ ಸಮುದಾಯದಲ್ಲಿರುವಂತ ಮುಸ್ಲಿಂ ಸಮುದಾಯದಲ್ಲಿ ಬಹುತೇಕರಿಗೆ ಇದು ಇಷ್ಟ ಆಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಬಹುತೇಕರಿಗೆ ರಾಜಕೀಯವಾಗಿ ಹೇಳ್ತಾ ಇದ್ದೀನಿ, ರಾಮ ಮಂದಿರ ಸ್ಥಾಪನೆ ಆಗಿರುವುದು ಬಹುತೇಕ ಯಾರು ಆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂಥ ಮುಸ್ಲಿಮರಲ್ಲಿರುವಂಥ ಕೆಲವರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಅಲ್ಲ ನಾನು ಹೇಳ್ತಾ ಇರೋದು. ಅವರಿಗೆ ಅದನ್ನ ಅರಗಿಸಿಕೊಳ್ಳಲಾಗದೇನೆ ಈ ರೀತಿ ಮಾಡಿರೋ ರೀತಿಯಲ್ಲಿ ಮೇಲ್ನೋಟಕ್ಕಂತೂ ಕಾಣಿಸಿಕೊಳ್ಳುತ್ತೆ. ಅವಾಗ ಕಾಣಿಸಿಕೊಳ್ಳೋದು ಎಲ್ಲರೂ ಅಲ್ಲ, ಬಹುತೇಕರು. ನಮ್ಮ ದೇಶದ ಹೆಮ್ಮೆ ರಾಮ ಮಂದಿರ 500 ವರ್ಷಗಳ ಹಿಂದೆ ಏನಾಗಿದ್ದೀನಿ ಈಗ ಕಟ್ಟಿದ್ದಾರೆ ಬಿಡು ಅನ್ನೋ ಇದು ಭಾವನೆ ಇರುವಂತವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಈ ಕೆಲ ಯುವಕರಿಗೆ ಯಾರು ದಾರಿ ತಪ್ಪಿಸ್ತಾ ಇದ್ದಾರೋ ಅಂಥವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರುವಂತ ಧಾರ್ಮಿಕ ಮುಖಂಡರು ಎಲ್ಲಿದ್ದೀರಾ? ನಿಮ್ಮ ದೇವರಿಗೆ ಅವಮಾನ ಆಗಿದೆ ಅಂತಂದಾಗ ಎಲ್ಲರೂ ಕೂಡ ಬೀದಿಗೆ ಬಂದು ನಿಂತ್ಕೊಳ್ತೀರಾ ಅನ್ನೋದಾದ್ರೆ, ನಿಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ ಅಂತಂದಾಗ ಅದೇ ಸಮುದಾಯದಲ್ಲಿರುವಂತಹ ಮುಖಂಡರು ಬಂದು ನಿಂತ್ಕೊಂಡು ಅವರಿಗೆ ದಾರಿ ತೋರಿಸಬೇಕಾಗಿರುವಂತ ಜವಾಬ್ದಾರಿ ನಿಮ್ದು. ಹೌದೋ ಅಲ್ವೋ? ಆ ಜವಾಬ್ದಾರಿಗಳನ್ನ ಆಯಾ ಸಮುದಾಯಗಳೇ ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ರೆ ಇದೇ ರೀತಿ ರಸ್ತೆಯಲ್ಲಿ ಹೋಗೋರು ಅವರು ಕೂಗೋಂಗಿಲ್ಲ, ಇವರು ಕೂಗೋಂಗಿಲ್ಲ.
ಇದು ಸಂವಿಧಾನ, ಸ್ವತಂತ್ರತೆ, ಪ್ರಜಾಪ್ರಭುತ್ವ. ವೆರಿ ಗುಡ್. ಇದು ಒಂದ್ ಕಡೆ ಆದ್ರೆ, ಇನ್ನು ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಪುತ್ರಿಯ ಕಗ್ಗೊಲೆ ಆಗಿದೆ. ತನ್ನನ್ನ ಪ್ರೀತಿಸ್ತಾ ಇಲ್ಲ ಎಂಬ ಕಾರಣಕ್ಕೆ ಪಾಗಲ್ ಪ್ರೇಮಿ ಫಯಾಜ್ ಎಂಬಾತ ಕಾಲೇಜು ಆವರಣದಲ್ಲೇ ಬಂದು ಎಂಸಿಎ ವಿದ್ಯಾರ್ಥಿನಿ ನೇಹಾಳನ್ನ 9 ಬಾರಿ ಚುಚ್ಚಿ ಕೊಂದಿದ್ದಾನೆ. ಕ್ಲಾಸ್ ಮುಗಿಸಿಕೊಂಡು ಹೊರಗೆ ಬರುವಾಗ ನೇಹಾಳನ್ನ ಎಚ್ಒಡಿ ಕೊಠಡಿ ಎದುರೇ ಫಯಾಜ್ ಭೀಕರವಾಗಿ ಕೊಂದಿದ್ದಾನೆ. ಬೆಳಗಾವಿಯ ಮುನವಳ್ಳಿ ಮೂಲದ ಫಯಾಜ್ ಬಿಸಿಎ ಓದುವಾಗ ನೇಹಾ ಸಹಪಾಠಿಯಾಗಿದ್ರು. ಕೊಲೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊಲೆ ಬಳಿಕ ಆತ ಎಸ್ಕೇಪ್ ಆಗಿದ್ದ. ನಂತರ ಫಯಾಜ್ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಎಲ್ಲಿ ಮಣ್ಣಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾರೊಳಗಾಕಿ ಕಾಲಿಡ್ಬೇಕು. ಎಲ್ಲೂ ಆಕಿ ಹೆಂಗ ಒಟ್ಟ ಅಡ್ಡಾಡಿಲ್ಲ. ಈಗಿನ ಹುಡುಗಿಯರಿಗೆ ದಿವಸ ಫ್ಯಾನ್ಸಿ ಇಲ್ಲ, ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕಿಲ್ಲ. ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಆಕಿಗಿಂತ ಮೋಸ ಆಗಬಾರ್ದು. ಬಿ ಕಾಲೇಜ್ಗೆ ಹೋಗಿದ್ಲು ಸರ್, MCA ಫಸ್ಟ್ ಇಯರ್. ಅಲ್ಲೇ ಕಾಲೇಜ್ ಕ್ಯಾಂಪಸ್ನಾಗ HOD ರೂಮ್ ಮುಂದೆ ಹಿಂದಿಂದ ಬಂದು ತಲವಾರ ಹಾಕ್ಯಾರ ಸರ್. ಮಾಡಿದ್ದು ಅವ್ರ BCA ಹಳೆ ಫ್ರೆಂಡ್ ಅಂತ ಸರ್, ಅವ್ ಮಾಡ್ಯಾನ ಸರ್. ಎಲ್ಲ ತೊಗೊಂಡು ತಲವಾರ ತೊಗೊಂಡು ಅಡ್ಡಾಡ್ತಾರೆ ಸರ್. ಕಾಲೇಜ್ನಾಗ ಈ ರೀತಿ ವ್ಯವಸ್ಥೆ ಐತಿ. ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಯಾರೋ ಬರ್ಬೋದು ಯಾರೋ ಹೋಗ್ಬೋದು. ಅವ್ನು ಆ ಕಾಲೇಜಿಗೆ ಸಂಬಂಧ ಇಲ್ಲ. ಅಂಥವ್ರು ವೆಪನ್ಸ್ ತೊಗೊಂಡು ಹಿಂಗೆ ಅಡ್ಡಾಡ್ತಾರೆ ಅಂದರೆ ಕಡೆಗೆ ನಮ್ಮ ಮಗಳ ಜೀವನ ತೊಗೊಂಡ್ರು. ಒಂದು ಕಡೆಯಲ್ಲಿ ಬಲವಂತವಾಗಿ ಅಲ್ಲಾಹ್ ಅಕ್ಬರ್ ಅನ್ಬೇಕು ಅಂತ ಅಂತಾರೆ, ಇನ್ನೊಂದು ಕಡೆಯಲ್ಲಿ ಬಲವಂತವಾಗಿ ಪ್ರೀತಿ ಮಾಡಬೇಕು, ಇಲ್ದಿದ್ರೆ ನಿನ್ನ ಮುಗಿಸೇ ಬಿಡ್ತೀನಿ ಅಂತ. ಅಂದ್ರೆ ಎಲ್ಲೋ ಒಂದೆರಡು ಪ್ರಕರಣಗಳಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಹಾಳಾಗಿದ್ಯಾ ಅಂತ ಅನ್ಬಾರ್ದು ಅನ್ಸುತ್ತೆ. ಆದ್ರೆ ಇಂಥ ಪದೇ ಇಂಥ ಘಟನೆಗಳಾದಾಗ ಇನ್ನೇನು ಅನ್ಬೇಕು ಅವರು? ಪ್ರೀತಿಯ ವಿಚಾರದಲ್ಲಿ ಈ ರೀತಿಯಾಗಿ ಅವಳು ನಿರಾಕರಿಸಿಬಿಟ್ಲು ಅಂತ ಹೇಳಿ ಕೊಲೆ ಮಾಡುವಂಥದ್ದು ಹಿಂದೂ ಧರ್ಮದಲ್ಲಿರುವಂಥ ಯುವಕರು ಮಾಡಿದ್ದಾರೆ ಇಲ್ವಾ? ಕೇಸು ಇದಾವೆ. ಮಾನಸಿಕತೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಪ್ರೀತಿ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಸಿಗೋದಲ್ಲ. ಪ್ರೀತಿ ಅನ್ನುವಂಥದ್ದು ಒಂದೇ ಚಪ್ಪಾಳೆಯಿಂದ ನಾನು ಪ್ರೀತಿಸಿಬಿಟ್ಟೆ ಅವಳು ಪ್ರೀತಿಸಬೇಕು ಅನ್ನುವಂಥದ್ದು ಮೂರ್ಖತನ. ಬಲವಂತವಾಗಿ ಪ್ರೀತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವಳು ಇಷ್ಟಪಟ್ಟಾಗ ನಿನಗೂ ಇಷ್ಟ ಇರೋದಿಲ್ಲ. ಒಂದೊಂದ್ಸಲ ನೀನು ನಿರಾಕರಿಸ್ತೀಯ, ನಿನಗಿಷ್ಟ ಆದಾಗ ಅವಳು ನಿರಾಕರಿಸ್ತಾಳೆ. ಎರಡೂ ಕಡೆಯೂ ಕೂಡ ಪ್ರೀತಿ ಆದಾಗಲೇ ಪ್ರೀತಿ ಅಂತ ಕರೆಸ್ಕೊಳತ್ತೆ. ಹಾಗಂದು ಮಾತ್ರಕ್ಕೆ ನೀನು ಪ್ರೀತಿಸಿದ ಹುಡುಗಿ ನನಗೆ ಸಿಗಲೇಬೇಕು ಅನ್ನೋಕ್ಕೋಸ್ಕರ ಹೋಗಿ ಕೊಲೆ ಮಾಡೋ ಮಾನಸಿಕತೆ ಇತ್ತೀಚೆಗೆ ತುಂಬ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನಾನು ಒಂದೇ ಹೇಳ್ತೀನಿ ಪೇರೆಂಟ್ಸ್ಗಳಿಗೆ, ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ ನೀವೇನು ಕಲಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫಸ್ಟ್ ಸೆಲ್ಫ್ ಡಿಫೆನ್ಸನ್ನು ಮಾತ್ರ ಕಲಿಸಿ. ಫಸ್ಟ್ ಸೆಲ್ಫ್ ಡಿಫೆನ್ಸ್. ಯಾವುದೇ ವಯಸ್ಸಲ್ಲಿರಲಿ ಮಕ್ಕಳು, ಅವರಿಗೆ ಸೆಲ್ಫ್ ಡಿಫೆನ್ಸನ್ನು ಮೊದಲು ಹಾಕಿ ಯಾರೇ ಬಂದರೂ ಕೂಡ ನೆಲಕ್ಕುರುಳಿಸ್ಬೇಕು. ಆ ರೀತಿಯಾಗಿ ನಿಮ್ಮ ಹೆಣ್ಣುಮಕ್ಕಳನ್ನು ಬೆಳೆಸಬೇಕು. ನಿಮ್ಮ ಹೆಣ್ಣುಮಕ್ಕಳನ್ನು ಬೆಳೆಸಿ. ಫಸ್ಟು ವೀಕ್ನೆಸ್ ಆಗಿ ಇಟ್ಕೊಳ್ತಾ ಇದ್ದಾರೆ. ನಾ ಏನು ಮಾಡಿದ್ರು ಹೋಗಿ ಚುಚ್ಚಿಬಿಡ್ಬೋದು, ಕೊಡಬೇಕೆರಡು ಸರಿತ್ನಂಗೆ ಯಾವನು ಬರ್ತಾನೆ ಮುಂದೆ. ಆ ರೀತಿಯಾಗಿ ನಿಮ್ಮ ಹೆಣ್ಣುಮಕ್ಕಳನ್ನು ಬೆಳೆಸಿ, ಆ ರೀತಿ ಹೆಣ್ಮಕ್ಳನ್ನು ಬೆರೆಸಿ. ಆಮೇಲೆ ಕಾಲೇಜ್ ವಿಚಾರಕ್ಕೆ ಬರಬೇಕು. ಈ ವಿಚಾರದಲ್ಲಿ ಯಾಕೆ ಕಾಲೇಜ್ಗಳಲ್ಲಿ ಮಚ್ಚು, ಲಾಂಗ್ಗಳು, ಚಾಕುವನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ? ಈ ಕಾಲೇಜುಗಳಲ್ಲಿ ಅವನಿಗೆ ಸಂಬಂಧನೇ ಇಲ್ಲದೆ ಇರುವಂಥ ಒಬ್ಬ ವಿದ್ಯಾರ್ಥಿಯ ಕಾಲೇಜ್ ಒಳಗಡೆ ಹೇಗೆ ಬರ್ತಾನೆ? ಅದು ವಿತ್ ಚಾಕು ಬರ್ತಾನೆ ಅಂತಂದ್ರೆ ಯಾವ ರೀತಿಯಾಗಿ ನೀವು ಅಲ್ಲಿ ಸೆಕ್ಯೂರಿಟಿಯನ್ನ ಇಟ್ಟಿದ್ದೀರಾ? ಏನ್ ಚೆಕಿಂಗ್ ಮಾಡ್ತೀರಾ? ಒಪ್ಕೊಳ್ಳೋಣ, ಹಲವು ವಿದ್ಯಾರ್ಥಿಗಳು ಬರ್ತೀರಾ, ಎಲ್ಲರೂ ಚೆಕ್ ಮಾಡೋಕ್ಕಾಗುತ್ತಾ ಸರ್ ಅಂತಂದ್ರೆ ಐ ಅಗ್ರಿ, ಇಲ್ಲ ಅಂತಲ್ಲ. ಬಟ್ ಅಟ್ಲೀಸ್ಟ್ ನೀವು ಮುಖಚರ್ಯವನ್ನ ನೋಡಿದಾಗ ಗೊತ್ತಾಗುತ್ತಿಲ್ಲ ಯಾವ ಸ್ಟೂಡೆಂಟು ಯಾವನ್ ಹೆಂಗ್ ಬಂದಿದ್ದಾನೆ, ಅವನು ಹೇಗ್ ಬಂದಿದ್ದಾನೆ, ಅವ್ನು ಅಟ್ಲೀಸ್ಟ್ ನೋಡಿದಾಗ ಡೌಟ್ ಬಂದಾಗ ಕೇಳಕ್ಕಾದ್ರೂ ಇರ್ಬೇಕಲ್ಲ. ಒಂದು ಕಾಲೇಜ್ ಅಂತಂದ್ರೆ ವಿದ್ಯೆಯನ್ನ ಪಡ್ಕೊಳಕ್ ಹೋಗ್ಬೇಕು. ಅಲ್ಲಿ ಚಾಕು ತಗೊಂಡು ಹೋಗಿ ಚುಚ್ಚೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಎಷ್ಟು ಧೈರ್ಯ ಬರಬೇಕು ಅಂತ ಹೇಳಿ. ಏನಾಗ್ತಾ ಇದೆ ಸಮಾಜ ವಿದ್ಯಾ ದೇಗುಲಗಳಲ್ಲಿ? ಯಾವ ಮನಸ್ಥಿತಿಗೆ ಹೋಗ್ತಾ ಇದ್ದೀರಾ? ವಿದ್ಯಾರ್ಥಿಯಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ದಯವಿಟ್ಟು ಈ ವಿಚಾರದಲ್ಲಿ ನಾನು ಹೇಳೋದು ಮತ್ತೆ ಅಗೇನ್ ಹೇಳ್ತೀನಿ, ನೀವು ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸನ್ನು ಕಲಿಸಿ. ಆಮೇಲೆ ಇದು ಮೋಸ್ಟ್ಲಿ ಫಸ್ಟ್ ಟೈಮ್ ಇಲ್ಲ ಅಂತ ಕಾಣಿಸುತ್ತೆ, ಹಿಂದಿನವನೇನೋ ಅಟ್ಯಾಕ್ ಮಾಡಿರಬೇಕು ಅಂತ ಕಾಣಿಸುತ್ತೆ ನನಗೆ. ಯಾಕೆ ಅನುಮಾನ ಬರುತ್ತೆ ಅಂದರೆ, ಅವರು ದಿನ ಬೆಳಗ್ಗೆ ಒಬ್ರು ಡ್ರಾಪ್ ಮಾಡಕ್ಕೆ ಬರ್ತಾರೆ, ಸಂಜೆ ಅವಳನ್ನ ಪಿಕಪ್ ಮಾಡಕ್ಕೂ ಕೂಡ ಬರ್ತಾ ಇದ್ರು. ಸೊ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನ್ಸುತ್ತೆ ಆ ವಿಚಾರದಲ್ಲಿ. ಯಾಕಂದ್ರೆ ಅವರಿಬ್ರು ಕೂಡ ಸಹಪಾಠಿಗಳಿದ್ದಾರೆ ಇದರ ಹಿಂದೆ BCA ಯಲ್ಲಿ. ಆಮೇಲೆ ಅವ್ನು ಫೇಲ್ ಆಗಿ ಕೂತ್ಕೊಂಡಿದ್ದಾನೆ, ಓದಕ್ ಆಗ್ಲಿಲ್ಲ ಯೋಗ್ಯತೆಗೆ. ಓದಿ ನಾನು ದುಡಿಬೇಕು, ದುಡಿಯೋ ಯೋಗ್ಯತೆ ಇಲ್ಲ, ಪಾಸ್ ಆಗಬೇಕು ಅನ್ನೋಂಥ ಯೋಗ್ಯತೆ ಇಲ್ಲ, ಆದರೆ ಪ್ರೀತಿ ಮಾತ್ರ ಬೇಕಂತೆ. ಅವಳು MCAಗೆ ಹೋಗ್ತಾನೆ, ಅವನು ಫೇಲ್ ಆಗಿ ಕೂತ್ಕೊಳ್ತಾನೆ, ಆದರೆ ಬೆನ್ನು ಹತ್ಕೊಂಡು ಬರ್ತಾನಂತೆ, ಅವಳು ಪ್ರೀತಿ ಮಾಡಬೇಕಂತೆ. ಅಯ್ಯೋ ನಿನ್ನ ಮಸಡಿಗೆ. ಇಂಥವ್ರಿಗೆಲ್ಲ ಇನ್ನೂ ಉಳಿಸ್ಕೊಂಡು ಇವ್ರನ್ನೆಲ್ಲ ಕಾಯ್ಕೊಂಡು ಜೈಲಲ್ಲಿ ಹಾಕಿ
ಊಟ ಹಾಕಬೇಕಲ್ಲ, ಅದೇ ಅಸಹ್ಯ ಅನ್ಸುತ್ತೆ ಒಂದೊಂದ್ಸಲ. ಇಂಥವ್ರೆಲ್ಲ ಬದುಕೋದೇ ಕಷ್ಟ, ಇವ್ರನ್ನ ಯಾಕೆ ಬದುಕಿಸ್ಬೇಕು ಅಂತ ಅನಿಸ್ಬಿಡುತ್ತೆ. ಆ ಹೆಣ್ಣು ಹೆತ್ತವ್ರ ಕಷ್ಟ ನಿಮ್ಗೆ ಏನ್ರಿ ಗೊತ್ತಾಗಬೇಕು. ಈ ಗಂಡ್ಮಕ್ಳು ಇರುವಂಥ ಅಪ್ಪ ಅಮ್ಮಂದಿರು ಬುದ್ಧಿ ಹೇಳಿ ಒಂಚೂರು, ಮಕ್ಕಳಿಗೆ ಏನು ಮಾಡ್ತಾ ಇರ್ತಾರೆ, ಏನು ಮಾಡ್ತಿರ್ತಾರೆ, ಹೊರಗಡೆಗೆ ಏನು ಹೋಗ್ತಾರೆ ಅಂತೇಳಿ ಹೇಳಿ, ಅವರಿಗೆ ತಿಳಿಸಿ. ಸಂಕಟ ಇಲ್ಲಂದ್ರೆ ಗೊತ್ತಾಗೋದಿಲ್ಲ. ಅಯ್ಯೋ. ಇನ್ನು ಧರ್ಮದಂಗಲ್ ರಾಜಕೀಯದ ಮಧ್ಯೆ ಸಾರ್ವತ್ರಿಕ ಚುನಾವಣೆಯ ಕದನ ಅಸಲಿ ಘಟ್ಟವನ್ನು ಪ್ರವೇಶಿಸಿದೆ. ಲೋಕಸಭೆಗೆ ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯುತ್ತೆ. ತಮಿಳುನಾಡಿನ 39 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲೇ ಮತಹಬ್ಬ ಮುಗಿಯುತ್ತೆ. ರಾಜಸ್ಥಾನದ 12, ಉತ್ತರ ಪ್ರದೇಶದ 8, ಮಧ್ಯಪ್ರದೇಶದ 6, ಮಹಾರಾಷ್ಟ್ರ, ಅಸ್ಸಾಂ, ಉತ್ತರಾಖಂಡದ ತಲಾ 5 ಕ್ಷೇತ್ರ, ಬಿಹಾರದ 4, ಬಂಗಾಳದಲ್ಲಿ 3, ಅರುಣಾಚಲ, ಮಣಿಪುರ, ಮೇಘಾಲಯದಲ್ಲಿ ತಲಾ 2 ಸ್ಥಾನಗಳಿಗೆ ಎಲೆಕ್ಷನ್ ನಿಗದಿಯಾಗಿದೆ. ಅಲ್ಲದೆ ಛತ್ತೀಸ್ಗಢ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ, ಅಂಡಮಾನ್, ಜಮ್ಮು ಕಾಶ್ಮೀರ, ಲಕ್ಷದ್ವೀಪ, ಪುದುಚೇರಿಯಲ್ಲಿ ತಲಾ 1 ಸ್ಥಾನಕ್ಕಾಗಿ ಮತದಾನ ನಾಳೆ ನಡೆಯುತ್ತೆ. ಸುಗಮ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಮೊದಲ ಹಂತದ ಚುನಾವಣೆಯ ವಿಶೇಷತೆಗಳನ್ನು ನೋಡೋದಾದ್ರೆ ಈ ರೀತಿಯಾಗಿದೆ. ಸೊ ಫಸ್ಟ್ ಫೇಸ್ ನಾಳೆ ಮೊದಲನೇ ಚುನಾವಣೆ ನಡೀತಾ ಇದೆ. ಈ ಬಾರಿಯ ಲೋಕಸಮರಕ್ಕೆ 21 ರಾಜ್ಯ 102 ಕ್ಷೇತ್ರಗಳಿಗೆ ಈ ಮತದಾನ ನಡೀತಾ ಇದೆ. 1625 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ 134 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿರೋದು. 8 ಕೇಂದ್ರ ಸಚಿವರು ಕೂಡ ಅಖಾಡದಲ್ಲಿದ್ದಾರೆ ಇದೇ ಫಸ್ಟ್ ಫೇಸ್ ಅಲ್ಲಿ. 2 ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಖಾಡದಲ್ಲಿದ್ದಾರೆ. ಅವರ ಹಣೆಬರ ಎಲ್ಲವೂ ಕೂಡ ಜೂನ್ 4ಕ್ಕೆ ಗೊತ್ತಾಗತ್ತೆ, ಅಲ್ಲಿವರೆಗೆ ಗೊತ್ತಾಗಲ್ವಲ್ಲ. ಇವ್ರದಂತೂ ಪಾಡ್ ಹೆಂಗೆ ಅಂತಂದ್ರೆ, ಈ ಫಸ್ಟ್ ಫೇಸಲ್ಲಿರೋರು ಜೂನ್ 4ರವರೆಗೂ ಕೂಡ ಕಾಯ್ಕೊಂಡು ಕೂತ್ಕೋಬೇಕು. ಜೂನ್ 4ರವರೆಗೂ ಕೂಡ ಏನಾಯ್ತೋ ನಮ್ಮ ರಿಸಲ್ಟ್, ಏನಾಯ್ತೋ ನಮ್ಮ ರಿಸಲ್ಟ್. ಯಪ್ಪ, ಅದನ್ನು ಹಿಡಿದಿಟ್ಕೊಳ್ಳುವಷ್ಟು ಕಷ್ಟ. ಅಯ್ಯಯ್ಯಯ್ಯೋ. 413 ಅಭ್ಯರ್ಥಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಇದಾವಂತೆ. 7 ಮಂದಿಯ ವಿರುದ್ಧ ಹತ್ಯೆ, ಒಬ್ಬರ ಮೇಲೆ ರೇಪ್ ಕೇಸ್ ಕೂಡ ಇದೆ. ಈ ಕ್ರಿಮಿನಲ್ ಕೇಸ್ ಇರಬಾರ್ದು ಅಂತ ಹೇಳ್ತಾರಲ್ಲ, ಆದರೂ ಇದ್ದವ್ರಿಗೆ ಹೆಂಗೆ ಕೊಡ್ತಾರೆ ಏನಪ್ಪ, ಜನ ಆಯ್ಕೆ ಮಾಡೋದು ಡಿಪೆಂಡು. ಇನ್ನು ಲೋಕಸಭಾ ಕಣದಲ್ಲಿರುವಂಥ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ, ನಿತಿನ್ ಗಡ್ಕರಿ ಅವರು ಹ್ಯಾಟ್ರಿಕ್ ವಿಜಯದ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ ನಾಗ್ಪುರದಲ್ಲಿ. ಅರುಣಾಚಲ ವೆಸ್ಟ್ನಲ್ಲಿ ಕಿರಣ್ ರಿಜಿಜು ಅವರು ವರ್ಸಸ್ ನಬಮ್ ಟುಕಿ ಅವರು, ಮಾಜಿ ಸಿಎಂ, ಅವ್ರ ಜೊತೆಗೆ ಫೈಟು ಜೋರಾಗಿದೆ. ದಿಬ್ರುಗಢ ಸರ್ಬಾನಂದ ಸೋನಾವಾಲ್, ಕೇಂದ್ರ ಸಚಿವ ರಾಮೇಶ್ವರಿ ತೇಲಿ ಬದಲು ಟಿಕೆಟ್ ಅನ್ನು ಇವರಿಗೆ ಕೊಟ್ಟಿದ್ದಾರೆ. ಮುಜಾಫಿರ್ ನಗರ ಸಂಜೀವ್ ಬಲ್ಯಾನ್, ಬಿಕನೇರ್ನಲ್ಲಿ ಅರ್ಜುನ್ ರಾಮ್ ಮೇಘವಾಲ್, ಆಳ್ವಾರ್ನಲ್ಲಿ ಭೂಪೇಂದ್ರ ಯಾದವ್, ಉಧಂಪುರ್ನಲ್ಲಿ ಜಿತೇಂದ್ರ ಸಿಂಗ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ. ಅವರು ಕೂಡ ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ, 3ನೇ ಬಾರಿ ನೋಡ್ತಾ ಇದ್ದಾರೆ. ನೀಲ್ಗಿರಿ ಎಲ್ ಮುರುಗನ್ ವರ್ಸಸ್ ಎ ರಾಜ. ನೋಡಿಟ್ಕೊಳ್ಳಿ, ಎ ರಾಜ ಏನೇನು ಮಾತಾಡಿದ್ರು ಏನೇನಿಲ್ಲ ಅಂತ ಹೇಳಿ. ಚೆನ್ನೈ ಸೌತ್ ತಮಿಳ್ಸೈ ಸೌಂದರರಾಜನ್, ತ್ರಿಪುರಾ ವೆಸ್ಟ್ ಬಿಪ್ಲಬ್ ಕುಮಾರ್ ದೇವ್ ಅವರು, ಶಿವಗಂಗಾ ಕಾರ್ತಿ ಚಿದಂಬರಂ ಅವರು ಅಖಾಡದಲ್ಲಿ ಇದ್ದಾರೆ. ಇವರಿಷ್ಟು ಕೂಡ ಪ್ರಮುಖ ನಾಯಕರು ನಾಳೆ ಫಸ್ಟ್ ಫೇಸ್ ಚುನಾವಣೆಯನ್ನ ಎದುರಿಸ್ತಾ ಇರೋರು. ಚುನಾವಣೆ ಅನ್ನೋದು ಪವಿತ್ರವಾದ ಪ್ರಕ್ರಿಯೆ. ಅದನ್ನ ಪವಿತ್ರವಾಗಿಯೇ ಇರಿಸಿ, ಅನುಮಾನಗಳಿಗೆ ಎಡೆ ಮಾಡಿಕೊಡ್ಬೇಡಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದೆ. ಮತ ಎಣಿಕೆ ವೇಳೆ ಇವಿಎಂ ಮತಗಳ ಜೊತೆಗೆ ವಿವಿಪ್ಯಾಟ್ ಚೀಟಿಗಳನ್ನ ತಾಳೆ ಹಾಕಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಎಲ್ಲವನ್ನ ಅನುಮಾನಿಸಲಾಗದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅರ್ಜಿದಾರರು ಇವಿಎಂನ ಪ್ರತಿಯೊಂದು ಅಂಶವನ್ನ ಟೀಕಿಸುವ ಅಗತ್ಯವಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ದೀಪಂಕರ್ ದತ್ತಾ ಅವರಿದ್ದಂತಹ ಪೀಠ ಸ್ಪಷ್ಟವಾಗಿ ಹೇಳಿದೆ. ಪ್ರಶಾಂತ್ ಭೂಷಣ್ ಅವರೇ ಯಾವುದೇ ವಿವರಣೆಯನ್ನ ಕೊಡುವ ಅಗತ್ಯವಿಲ್ಲ. ಕೆಲವೊಂದು ಸುಧಾರಣೆಗಳನ್ನ ತಂದಾಗ ಅದು ಕಾನೂನು ರೀತಿಯಲ್ಲೇ ಇದ್ದಾಗ ಅದನ್ನ ನಿಮಗೆ ಯಾಕೆ ವಿವರಿಸಬೇಕು? ಬಲ್ಬ್ ಬೇಕು ಬೇಡವೇ, ಬೆಳಕು ಎಷ್ಟಿರಬೇಕು ಎಂಬುದನ್ನು ಅವರೇ ನಿರ್ಧರಿಸಬೇಕು ಅಂತ ಕೋರ್ಟ್ ಖಡಕ್ ಆಗಿ ತಿಳಿಸಿದೆ. ಇದು ಮೂಲಭೂತ ಹಕ್ಕು ಎನ್ನುವುದರಲ್ಲಿ 2 ಮಾತಿಲ್ಲ. ಆದರೆ ಅತಿಯಾದ ಅನುಮಾನ ಇಲ್ಲಿ ಕೆಲಸ ಮಾಡದು ಅಂತ ಖಡಕ್ ಆಗಿ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕಾಸರಗೋಡ್ನಲ್ಲಿ ನಡೆದ ಅಣುಕು ಮತದಾನದಲ್ಲಿ ಇವಿಎಂ ಮತಗಳನ್ನ ವಿವಿಪ್ಯಾಟ್ ಸ್ಲಿಪ್ಗಳಿಗೆ ಹೋಲಿಸಿ ನೋಡಿದಾಗ ಬಿಜೆಪಿಗೆ ಹೆಚ್ಚುವರಿ ಮತ ಬಿದ್ದಿದ್ವು ಎಂಬುದನ್ನ ಎಡಿಆರ್ ಪರ ವಕಾಲತ್ತು ವಹಿಸಿರುವಂತಹ ಪ್ರಶಾಂತ್ ಭೂಷಣ್ ಕೋರ್ಟ್ ಗಮನಕ್ಕೆ ತಂದಿದ್ರು. ಆಗ ಕೋರ್ಟ್ ಈ ಬಗ್ಗೆ ಪರಿಶೀಲನೆ ನಡೆಸಿ ವಿವರಣೆ ನೀಡಿ ಗೊಂದಲ ಅನುಮಾನಗಳಿಗೆ ಎಡೆ ಮಾಡಿಕೊಡಬೇಡಿ ಅಂತ ಆಯೋಗಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಅಲ್ಲದೆ ಪಾರದರ್ಶಕ ಚುನಾವಣೆಗಾಗಿ ಯಾವ ರೀತಿಯ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆ ಆಯೋಗ ವಿವರಣೆಯನ್ನು ಕೊಟ್ಟಿದೆ. ಕಾಸರಗೋಡು ಇವಿಎಂ ಅಕ್ರಮ ಸಂಬಂಧ ಚುನಾವಣಾ ಆಯೋಗಕ್ಕೆ ಎಲ್ಡಿಎಫ್ ದೂರನ್ನ ನೀಡಿತ್ತು. ಗೆದ್ದಂತಹ ಸಂದರ್ಭಗಳಲ್ಲಿ ಇದೆಲ್ಲ ಕೆಲಸ ಮಾಡಲ್ಲ, ಇದು ಹಂಗೆ ಮಾಡುತ್ತೆ ಅಂತ ಯಾರು ಹೇಳಲ್ಲ. ಅಲ್ಲಿ ಆ ಒಂದು ಕೋರ್ಟ್ ಗಮನಕ್ಕೆ ತರುವ ಕೋರ್ಟ್ ಇದನ್ನು ಯೋಚನೆ ಮಾಡುತ್ತೆ ಅಂತ ಯಾಕೆ ಅನ್ಕೊಳ್ಳಲ್ವೋ ಗೊತ್ತಿಲ್ಲ. ಬಂದೇ ಬರುತ್ತೆ ವಿಚಾರದಲ್ಲಿ. ಈಗ ಹಲವು ಕಡೆಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಈಗ ರಾಜ್ಯದಲ್ಲೇ 136 ಸೀಟ್ಗಳನ್ನ ಪಡೆದಿರುವಂತಹ ಕಾಂಗ್ರೆಸ್ಗೆ ಇಲ್ಲಿ ಯಾಕೆ ಇವಿಎಂ ಮೇಲೆ ಅನುಮಾನ ಬರಲಿಲ್ಲ? ಇಲ್ಲಿ ಮಾತ್ರ ಕರೆಕ್ಟ್ ಆಗಿತ್ತ. ಇಲ್ಲಿ ಕರೆಕ್ಟ್ ಆಗಿ ಇವಿಎಂ ವರ್ಕ್ ಮಾಡ್ತಪ್ಪ, ಬೇರೆ ಕಡೆಗೆ ಮಾತ್ರ ಇವಿಎಂ ವರ್ಕ್ ಮಾಡಲ್ಲ. ಇದು ಯಾವ ರೀತಿ ಅನುಮಾನ ಅರ್ಥ ಆಗೋದಿಲ್ಲ. ಇದು ಕೆಲವೊಂದು ಸಂದರ್ಭದಲ್ಲಿ ರಾಜಸ್ಥಾನದಲ್ಲೂ ಗೆದ್ದಿತ್ತು, ಅವಾಗ ಇವಿಎಂ ಸರಿಯಾಗಿತ್ತು. ತೆಲಂಗಾಣದಲ್ಲಿ ಗೆದ್ರಿ,
EVM ಸರಿಯಾಗಿದೆಯಾ? ಇದು ಯಾವ ಮನಸ್ಥಿತಿ ಅಂತ ಅರ್ಥ ಆಗ್ತಿಲ್ಲ. ಬಟ್ ಈ ಕಾಸರಗೋಡು EVM ವಿಚಾರ ಏನಿದೆ ಅನ್ನುವಂಥದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಅನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ತಗೊಳುತ್ತೆ. ಅದನ್ನ ಮೋಸ್ಟ್ಲಿ ನೋಡಿ ಅದರ ವಿವರಣೆಯನ್ನ ಪಡ್ಕೊಳ್ಳುತ್ತೆ. ಆಮೇಲೆ ಏನ್ ಹೇಳುತ್ತೆ ಅಂತ ನೋಡಬೇಕು. ಬಟ್ ಒಂದಂತೂ ಸ್ಪಷ್ಟ ಹೇಳಿದೆ, ಅನುಮಾನ ಅನ್ನುವಂಥ ಪೆಡಂಭೂತ ಮನೆಯಲ್ಲೂ ಇರುತ್ತೆ, EVM ವರೆಗೂ ಇರುತ್ತೆ. ಈ ಪೆಡಂಭೂತ ಇದ್ದು ಬಿಟ್ರೆ ಎಲ್ಲವೂ ಅಷ್ಟೇ. ಎಷ್ಟು ಅಷ್ಟೇ.